ಪ್ರೆಗ್ನೆನ್ಸಿ ಟೈಮಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ತುಂಬಾ ವಾಮಿಟಿಂಗ್ ಆಗೋದು, ಸುಸ್ತಾಗೋದು, ಇದೆಲ್ಲದು ಎಲ್ರಿಗೂ ತುಂಬಾ ಕಾಮನ್ ಆಗಿರುತ್ತೆ. ನನಗೆ ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿರೋದು ಎಳ್ನೀರು ಅಂತಾನೆ ಹೇಳ್ತೀನಿ. ಆಲ್ಮೋಸ್ಟ್ ಒಂದು 4 ತಿಂಗಳಿಂದಾನು ನಾನು ಡೈಲಿ ಬೆಳಗ್ಗೆ ಟೈಮು ಒಂದು ಗ್ಲಾಸ್ ಎಳ್ನೀರನ್ನ ಕುಡಿತಾ ಬಂದಿದ್ದೀನಿ. ಸೊ ಇದರಿಂದ ನನಗೆ ಫುಲ್ ಡೇ ನನಗೆ ಎನರ್ಜೆಟಿಕ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಇನ್ನು ಈ ಟೈಮಲ್ಲಿ ಹೆಲ್ದಿ ಫುಡ್ನ ತಿನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇನ್ನು ಇವತ್ತು ತಿಂಡಿಗೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರೋಟೀನ್ ಪ್ಯಾಕ್ಡ್ ಆಗಿರುವಂಥ ಪರಾಟಾನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಹೆಸರು ಕಾಳನ್ನ ನೈಟೇ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಒಂದು ಕ್ಯಾರೆಟು, ಸ್ವಲ್ಪ ಕರಿಬೇವಿ ಸೊಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ರುಬ್ಬಿರುವಂಥ ಪೇಸ್ಟ್ನ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಉಪ್ಪು, ಜೀರಿಗೆ, ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಗೆ ಹೋಯ್ತು. ಇದನ್ನ ನಾವು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಹೆಸರು ಕಾಳಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ಕೂಡ ಸಖತ್ ಹೆಲ್ಪ್ ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ಗೆ ಚಿಕನ್ ಹೇಗೋ ಹಾಗೇನೆ ವೆಜಿಟೇರಿಯನ್ಸ್ಗೆ ಹೆಸರು ಕಾಳು ಕೂಡ ಆಲ್ಟರ್ನೇಟಿವ್ ವೇ ಆಫ್ ಪ್ರೋಟೀನ್ ಅಂತಾನೆ ಹೇಳ್ತೀನಿ. ಈ ಪರಾಟಾಗೆ ಕಾಂಬಿನೇಷನ್ ಆಗಿ ನಾನು ಏನು ಮಾಡಿರಲಿಲ್ಲ. ಸೊ ಬಿಸಿ ಪರಾಟ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಹಸ್ಬೆಂಡ್ ಕೂಡ ಟಿಫನ್ ಮಾಡ್ಕೊಂಡು ಆಫೀಸ್ಗೆ ಹೊರಟ ನಂತರ ನಾನು ಕೂಡ ಟಿಫನ್ನ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.